ಲಕ್ಕುಂಡಿ ಗ್ರಾಮದಲ್ಲಿ ಇಂದು 9ನೇ ದಿನದ ಉತ್ಖನನ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ನಡೀತಾ ಇರುವಂತಹ ಉತ್ಖನನ ಇದು. ಲಕ್ಕುಂಡಿ ಗ್ರಾಮದಲ್ಲಿ ಇಂದು 9ನೇ ದಿನದ ಉತ್ಖನನ ಕಾರ್ಯ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ನಡೀತಾ ಇರುವ ಉತ್ಖನನ. ಪುರಾತತ್ವ ಇಲಾಖೆಯ ಹಿರಿಯ ಅಧಿಕಾರಿ ನೇತೃತ್ವದಲ್ಲಿ ಉತ್ಖನನ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಈಗಾಗಲೇ 10 ಅಡಿ ಆಳ ಉತ್ಖನನ ಕಾರ್ಯವನ್ನ ನಡೆಸಿದ್ದಾರೆ ಕಾರ್ಮಿಕರು. 10 ಅಡಿ ಆಳವನ್ನ ತೆಗೆಯಲಾಗಿದೆ. ನಿನ್ನೆ ಉತ್ಖನನ ಸಂದರ್ಭದಲ್ಲಿ ಹಸಿರು ಪಚ್ಚೆ ಕಲ್ಲು ಮತ್ತೆ ಪತ್ತೆ ಆಗಿರುವಂತದ್ದು ಕುತೂಹಲ ಹೆಚ್ಚಾಗಿದೆ. ಇದರಿಂದ ಸುಮಾರು 35 ಕಾರ್ಮಿಕರಿಂದ ನಡೀತಾ ಇರುವ ಕಾರ್ಯ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ನಡೀತಾ ಇರುವಂತಹ ಉತ್ಖನನ ಕಾರ್ಯ ಇದು. ಲಕ್ಕುಂಡಿ ಗ್ರಾಮದಲ್ಲಿ ಯಾವಾಗ ನಿಧಿ ಸಿಕ್ತು, ಅದಾದ ನಂತರ ಇದೀಗ ಅಲ್ಲಿನ ಪ್ರದೇಶ ಪ್ರವಾಸಿ ತಾಣವಾಗಿ ಪರಿಣಾಮವನ್ನ ಬೀರಿರುವಂತದ್ದು. ವಿದೇಶಿಗರು ಕೂಡ ಅಲ್ಲಿಗೆ ವಿಸಿಟ್ ಅನ್ನ ಕೊಡ್ತಿದ್ದಾರೆ, ನೋಡ್ಕೊಂಡು ಹೋಗ್ತಿದ್ದಾರೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ನಡೀತಾ ಇರುವಂತಹ ಉತ್ಖನನ ಕಾರ್ಯ ಈಗಾಗಲೇ 9 ದಿನಕ್ಕೆ ಕಾಲಿಟ್ಟಿದೆ. 9 ದಿನದಲ್ಲಿ ಹಲವು ರೀತಿಯಾದಂತಹ ವಸ್ತುಗಳು ಕೂಡ ಪತ್ತೆಯಾಗಿರುವಂತದ್ದು. ನಿನ್ನೆ ಹಸಿರು ಪಚ್ಚೆ ಕಲ್ಲು ಕೂಡ ಪತ್ತೆಯಾಗಿದೆ. ಅದಾದ ನಂತರ ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿರುವಂತದ್ದು. ಅಲ್ಲಿನ ಗ್ರಾಮಸ್ಥರು ಕೂಡ ಒಮ್ಮೆ ಹೋಗಿ ಅಲ್ಲಿ ನಿಂತ್ಕೊಂಡು ನೋಡೋದಾಗಿರಬಹುದು, ವೀಕ್ಷಣೆಯನ್ನ ಮಾಡ್ತಿದ್ದಾರೆ. ವಿದೇಶಿಗರು ಕೂಡ ವಿಸಿಟ್ ಅನ್ನ ಮಾಡ್ತಿದ್ದಾರೆ, ಸ್ಥಳವನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಇನ್ನು ಇದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಅಲ್ಲಿ ಕೋಟ್ಯಾಂತರ ರೂಪಾಯಿ ಆಗ್ತಾ ಇದೆ ಜಾಗ. ಬಗೆದಷ್ಟು ಬಯಲಾಗ್ತಿದೆ ಪ್ರಾಚ್ಯಾವಶೇಷಗಳು. ಲಕ್ಕುಂಡಿ ಗ್ರಾಮದ ಮನೆಯೇ ಶಿಲೆಗಳಿಂದ ನಿರ್ಮಾಣ. ಬಾವಿಯಲ್ಲೂ ಸರಸ್ವತಿ ಲಕ್ಷ್ಮೀ ಮೂರ್ತಿ ಪತ್ತೆಯಾಗಿದೆ. ಇದೀಗ ಶೈವ ದೇವಾಲಯದ ದ್ವಾರಪಾಲಕರು ಶಿಲಾಶಾಸನ, ಹಲವು ಪ್ರಾಚ್ಯಾವಶೇಷಗಳು ಮನೆ ಬಳಿ ಪತ್ತೆಯಾಗಿದ್ದಾವೆ. ಹಳೇ ಕಾಲದ ವಸ್ತುಗಳು ಪತ್ತೆಯಾಗಿರುವಂತದ್ದು ಬಗೆದಷ್ಟು ಬಯಲಾಗ್ತಾ ಇದೆ. ಇದೀಗ ಲಕ್ಕುಂಡಿ ಗ್ರಾಮದ ಮನೆಯ ಶಿಲೆಗಳಿಂದ ಇದೀಗ ನಿರ್ಮಾಣ ಆಗಿರುವಂತದ್ದು. ಬಾವಿಯಲ್ಲೂ ಕೂಡ ಸರಸ್ವತಿ ಲಕ್ಷ್ಮೀ ಮೂರ್ತಿ ಪತ್ತೆಯಾಗಿದೆ. ಶೈವ ದೇವಾಲಯದ ದ್ವಾರಪಾಲಕರು ಜೊತೆಯಲ್ಲಿ ಶಿಲಾಶಾಸನ, ಹಲವು ಪ್ರಾಚ್ಯಾವಶೇಷಗಳು ಮನೆ ಬಳಿ ಪತ್ತೆಯಾಗಿದ್ದಾವೆ. ಇದೀಗ ಬಗೆದಷ್ಟು ಬಯಲಾಗ್ತಾ ಇರುವಂತದ್ದು. ಹಾಗಾಗಿ ಅಲ್ಲಿ ಯಾವುದೋ ರಾಜಮನೆತನ ಇತ್ತು ಅನ್ನುವಂತಹ ಲಕ್ಷಣಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದೀಗ ಬಾವಿಯ ದೃಶ್ಯವನ್ನ ನಾವು ನೋಡ್ತಾ ಇರುವಂತದ್ದು. ಬಾವಿಯಲ್ಲೂ ಕೂಡ ಕೆಲವೊಂದಷ್ಟು ಅವಶೇಷಗಳು, ಅದರಲ್ಲೂ ಪ್ರಾಚ್ಯಾವಶೇಷಗಳು ಪತ್ತೆಯಾಗಿರುವಂತದ್ದು. ಲಕ್ಕುಂಡಿ ಗ್ರಾಮದ ಮನೆಯೇ ಶಿಲೆಗಳಿಂದ ನಿರ್ಮಾಣ ಆಗಿದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಬಾವಿಯಲ್ಲಿ ಸರಸ್ವತಿ ಲಕ್ಷ್ಮೀ ಮೂರ್ತಿ ಪತ್ತೆಯಾಗಿದೆ. ಇದೀಗ 9ನೇ ದಿನಕ್ಕೆ ಉತ್ಖನನ ಕಾರ್ಯ ಕಾಲಿಟ್ಟ ಈ ಒಂದು ಸಂದರ್ಭದಲ್ಲಿ ಸರಸ್ವತಿ ಲಕ್ಷ್ಮೀ ಮೂರ್ತಿ ಪತ್ತೆಯಾಗಿದೆ. ಶೈವ ದೇವಾಲಯದ ದ್ವಾರಪಾಲಕರಾಗಿರ್ಬೋದು, ಶಿಲಾಶಾಸನ ಆಗಿರಬಹುದು, ಹಲವು ಪ್ರಾಚ್ಯಾವಶೇಷಗಳು ಇದೀಗ ಮನೆ ಬಳಿ ಪತ್ತೆಯಾಗಿದ್ದಾವೆ. ಇದರಿಂದ ಅಲ್ಲಿನ ಗ್ರಾಮಸ್ಥರು ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಂತ ಅಂದ್ರೆ ನಿಧಿ ಸಿಕ್ಕ ಬಳಿಕ ಈ ಎಲ್ಲಾ ವಸ್ತುಗಳು ಪತ್ತೆಯಾಗ್ತಿದ್ದಾವೆ. ಅಲ್ಲಿ ಯಾವುದೋ ರಾಜಮನೆತನ ಆಳಿರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಈಗಾಗಲೇ ಜಿಲ್ಲಾಡಳಿತ ಕೂಡ ಕೆಲವೊಂದಷ್ಟು ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ. ಯಾಕಂತ ಅಂದ್ರೆ ಉತ್ಖನನ ಕಾರ್ಯ ಏನ್ ನಡೀತಾ ಇದೆ ಆ ಒಂದು ಜಾಗದಲ್ಲಿ ಸಿಸಿ ಕ್ಯಾಮೆರಾಗಳನ್ನ ಕೂಡ ಅಳವಡಿಸಿದ್ದಾರೆ. ಇನ್ನೊಂದು ಕಡೆನಲ್ಲಿ ಯಾರು ಕೂಡ ಫೋಟೋ ವಿಡಿಯೋ ಮಾಡಬಾರ್ದು ಅನ್ನುವ ನಿಟ್ಟಿನಲ್ಲಿ ರಿಸ್ಟ್ರಿಕ್ಷನ್ ಮಾರ್ಗಸೂಚಿಗಳನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ. ಇದೀಗ ಹಲವು ಅವಶೇಷಗಳು ಪತ್ತೆಯಾಗ್ತಿರೋದ್ರಿಂದ ಮತ್ತಷ್ಟು ಬಯಲಾಗ್ತಾ ಇದೆ. ದಿನನಿತ್ಯ ಎಲ್ಲರೂ ಸಾಕಷ್ಟು ಜನ ಬಂದು ಆ ಶ್ರೀಮಂತಿಕೆ ನಮ್ದು ಲಕ್ಕುಂಡಿ ಅನ್ನೋದು ಒಂದು ಎಲ್ಲ ಜನರಿಗೆ ಸಾಕಷ್ಟು ಅರ್ಥವಾಗಿದೆ. ಎರಡನೇದು, ದಿನನಿತ್ಯ ನಾವು ಪ್ರಾಧಿಕಾರದಿಂದ ಸಾಕಷ್ಟು ಕೆಲಸ ಮಾಡ್ತಿರೋದ್ರಿಂದ ಈ ತರ ಸಂಶೋಧನೆಗೆ ಎಲ್ಲ ಬೋರ್ ಉಂಟತ್ ನೋಡಿ ನೀರು, ಬೋರ್ ಅಷ್ಟು ಕೊಡುವ ವಿಜಯ. ಶೈವ ದೇವಾಲಯದ ದ್ವಾರಪಾಲಕರು, ಶಿಲಾಶಾಸನ ಎಲ್ಲವೂ ಕೂಡ ಪತ್ತೆಯಾಗಿರುವಂತದ್ದು. ಹಲವು ಪ್ರಾಚ್ಯಾವಶೇಷಗಳು ಕೂಡ ಮನೆ ಬಳಿ ಪತ್ತೆಯಾಗಿದ್ದಾವೆ.
ಇದರಿಂದ ಗ್ರಾಮಸ್ಥರಲ್ಲಿ ಕುತೂಹಲ ಹೆಚ್ಚಾಗಿದೆ. ಜೊತೆಯಲ್ಲಿ ಅಲ್ಲಿನ ಪ್ರದೇಶ, ಲಕ್ಕುಂಡಿ ಪ್ರದೇಶ ಗ್ರಾಮ ಏನಿತ್ತು ಅದು ಪ್ರವಾಸಿ ತಾಣವಾಗಿ ಮಾರ್ಪಾಡಾಗಿರುವಂಥದ್ದು. ವಿದೇಶಿಗರು ವಿಸಿಟ್ ಮಾಡ್ತಿದ್ದಾರೆ, ಸ್ಥಳವನ್ನ ಪರಿಶೀಲನೆ ಮಾಡ್ತಿದ್ದಾರೆ, ನೋಡ್ಕೊಂಡು ಹೋಗ್ತಿದ್ದಾರೆ. ಟೋಟಲ್ ಆಗಿ ಪ್ರವಾಸಿ ತಾಣವಾಗಿ ಅಲ್ಲಿ ಬದಲಾಗಿದೆ. ಜೊತೆಯಲ್ಲಿ ಅಲ್ಲಿ ಇವಾಗ ತೆಗೆದುಕೊಳ್ಳೋದಕ್ಕೆ ಹೋದ್ರೆ ಒಂದು ಸ್ಥಳವನ್ನ ಏನಿಲ್ಲ ಅಂದ್ರೂ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಾ ಇರುವಂತದ್ದು. ಎಲ್ಲರೂ ಕೂಡ ನನ್ಗೂ ಒಂದ್ ಇರ್ಲಿ ಜಾಗ, ಯಾಕಂತಂದ್ರೆ ನಿಧಿ ಸಿಕ್ಕಾದ ಮೇಲೆ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಎಲ್ಲದಕ್ಕೂ ಕೂಡ. ಇತ್ತೀಚೆಗೆ ರಿಯಲ್ ಎಸ್ಟೇಟ್ ಕೂಡ ಅಲ್ಲಿ ಜಾಸ್ತಿ ಆಗಿರುವಂತದ್ದು. ಇನ್ನು ರೆಸ್ಟೋರೆಂಟ್ಗಳಾಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು, ಎಲ್ಲವೂ ಕೂಡ ಮೇಲೇಳುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂತ ಅಂದ್ರೆ ಪ್ರಾಚ್ಯಾವಶೇಷಗಳು ಯಾವಾಗ ಸಿಕ್ತೋ ಅಲ್ಲಿ ಅದು ಆಟೋಮೆಟಿಕ್ ಆಗಿ ಪ್ರವಾಸಿ ತಾಣವಾಗಿ ಮಾರ್ಪಾಡಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಟೂರಿಸ್ಟ್ ಬರ್ತಾರೆ, ವಿಸಿಟ್ ಆಗ್ತಾರೆ. ಆ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳಿದ್ರೆ ಲಾಭ ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ. ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ಅಲ್ಲಿ ಜಾಗವನ್ನ ಕೊಂಡುಕೊಳ್ಳೋದಕ್ಕೆ ಕೂಡ ಮುಗಿಬೀಳ್ತಿದ್ದಾರೆ. ಇನ್ನೊಂದ್ ಕಡೆ ಹಲವು ಪ್ರಾಚ್ಯಾವಶೇಷಗಳು ಕೂಡ ಮನೆ ಬಳಿ ಪತ್ತೆಯಾಗಿರುವಂತದ್ದು.